ಹಲೋ ಎವ್ರಿವನ್, ವೆಲ್ಕಮ್ ಟು ಬಟ್ ಮ್ಯಾಥ್ಸ್ ಚಾನಲ್. ಇವತ್ತು ನಾವು ಕ್ಲಾಸ್ 8 ಮ್ಯಾಥಮೆಟಿಕ್ಸಿನ ಪಬ್ಲಿಕ್ ಎಕ್ಸಾಮ್ಗೆ ಬೂಸ್ಟರ್ ಆಗಿ ಕೆಲವೊಂದಷ್ಟು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫಸ್ಟ್ ಸೆಷನ್ನಲ್ಲಿ ನಾವು ಆಲ್ಜಿಬ್ರಾಯಿಕ್ ಡಿವಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಡಿವೈಡ್ x² - 5x + 6 by x - 3. x² - 5x + 6 ಅನ್ನು x - 3 ಇಂದ ಡಿವೈಡ್ ಮಾಡಬೇಕು. ಮೊದಲೇನು ಮಾಡಬೇಕಂದ್ರೆ, ಈಗ x² - 5x + 6 ಅನ್ನು ಫ್ಯಾಕ್ಟ್ರೈಸೇಷನ್ ಮೆಥಡನ್ನು ಯೂಸ್ ಮಾಡಿಕೊಂಡು ನಾವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ಮಿಡಲಲ್ಲಿ -5x ಇದೆ, ಓಕೆನಾ, ಮಿಡಲ್ ಟರ್ಮ್. ಆಮೇಲೆ ಲಾಸ್ಟಲ್ಲಿ 6 ಇದೆ, ಇಲ್ಲಿ 1 ಇದೆ, ಓಕೆನಾ. ನಾವು ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಯಾವ ಥರ ಸ್ಪ್ಲಿಟ್ ಮಾಡಬೇಕು ಅಂತಂದರೆ, ಆ ಎರಡು ಟರ್ಮ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 6x² ಸಿಗಬೇಕು. ಅಂದರೆ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡಿದರೆ 6x² ಬರ್ತದೆ ಅಲ್ವಾ. ಸೊ ನಾವು ತಗೊಂಡಿರುವಂತಹ ಎರಡು ಟರ್ಮ್ ಹೇಗಿರಬೇಕು ಅಂದರೆ, ಆ್ಯಡ್ ಮಾಡಿದರೆ ನಮಗೆ ಆ್ಯಡ್ ಆರ್ ಸಬ್ಟ್ರ್ಯಾಕ್ಟ್ ಮಾಡಿದರೆ -5x ಬರಬೇಕು. ಆ ಎರಡು ಟರ್ಮನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 6x² ಸಿಗಬೇಕು. ಆ ರೀತಿಯಲ್ಲಿ ನಾವು ಎರಡು ಟರ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾವ ರೀತಿಯಲ್ಲಿ ಮಾಡಬೇಕು ಅಂತಂದರೆ, ನಾವು ಇಲ್ಲಿ ಲಾಸ್ಟ್ ಟರ್ಮ್ ಇರುತ್ತಲ್ವ, ಆ ಲಾಸ್ಟ್ ಟರ್ಮನ್ನು ನಾವು ಫ್ಯಾಕ್ಟ್ರೈಸೇಷನ್ ಮಾಡ್ಕೊಳ್ಬೇಕು, ಓಕೆನಾ. ಸೊ 2 3s, ನೆಕ್ಸ್ಟ್ 3 1s ಬರ್ತಿದೆ. ಇಲ್ಲಿ ಯಾವ ನಂಬರ್ ಬಂದಿದೆ? 3 ಮತ್ತು 2 ಬಂದಿದೆ. ಈಗ ಇಲ್ಲಿ ಬಂದಿರುವಂತಹ ನಂಬರ್ಗಳನ್ನೇ ನಾವು ಯೂಸ್ ಮಾಡಿಕೊಂಡು ಇಲ್ಲಿ ನೋಡಬೇಕು. ನೋಡಿ, ಈಗ 3 ಮತ್ತು 2 ಯೂಸ್ ಮಾಡ್ಕೊಳ್ತಾ ಇದ್ದೀವಿ. 3 + 2 ಆ್ಯಡ್ ಮಾಡಿದರೆ ನಮಗೆ 5 ಬರ್ತಿದೆ. ಬಟ್ ನಮಗೇನು ಬೇಕು? -5 ಬೇಕು. ಸೊ ಆಗ ನಾವು ನೋಡಿ, ಇಲ್ಲಿ ನೋಡಿ, ನಮಗೆ ಗೊತ್ತಿದೆ ಆಲ್ರೆಡಿ ಏನಂದರೆ, ಸೇಮ್ ಸೈನ್ ಇದ್ದಾಗ ನಾವು ಆ್ಯಡ್ ಮಾಡ್ತೀವಿ, ಪ್ಲಸ್ ಇದ್ದಾಗ ಕೂಡ ಆ್ಯಡ್ ಮಾಡ್ತೀವಿ. ಅದೇ ಥರ ಎರಡೂ ಟರ್ಮಲ್ಲೂ ಕೂಡ ಮೈನಸ್ ಇದ್ದಾಗ ಕೂಡ ನಾವು ಆ್ಯಡ್ ಮಾಡ್ತೀವಿ. ಅಂದರೆ ಈಗ ನೋಡಿ, -3 - 2 ಆ್ಯಡ್ ಮಾಡಿದರೆ ನಮಗೆ -5 ಸಿಗ್ತಿದೆ. ಹಾಗೆಯೇ ನೋಡಿ, ಯಾವ ವೇರಿಯೇಬಲ್ ಇರುತ್ತೋ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಯಾಕೆಂದರೆ ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿದಾಗ ನಮಗೆ x² ಬರಬೇಕು, ಓಕೆನಾ. ಸೊ ಈಗ ಯಾವ ಥರ ಬರ್ಕೊಬೇಕು ನೋಡಿ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಹಾಗೆ ಇಟ್ಕೋಬೇಕು, x². ಆಮೇಲೆ ಇನ್ಸ್ಟೆಡ್ ಆಫ್ ದಿಸ್ -5x ಇದೆ ಅಲ್ವಾ, ಅಲ್ಲೇನು ಬರೀಬೇಕು? -3x - 2x. ಆಮೇಲೆ ನೆಕ್ಸ್ಟು +6. ಅಂದರೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಹಾಗೇ ಇಡಬೇಕು, ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಈಗ ಗ್ರೂಪ್ ಮಾಡ್ಕೊಬೇಕು, 2 ಟರ್ಮಿನ ಗ್ರೂಪನ್ನು ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಕಾಮನನ್ನು ತಗೊಬೇಕು. ನೋಡಿ, ಇಲ್ಲಿ x ಕಾಮನ್ ಇದೆ. ಆಮೇಲೆ ಇಲ್ಲೇನಿರುತ್ತೆ? x² ಅಂದರೆ x × x, ಒಂದನ್ನು ನಾವು ಕಾಮನ್ ತೊಗೊಂಡಿದ್ದೀವಿ. ಆಮೇಲೆ ಏನು ಉಳಿಯುತ್ತೆ? ಇಲ್ಲಿ x, ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ತೀವಿ. ಆಮೇಲೆ ನೋಡಿ, ಇಲ್ಲೂ ಕೂಡ x ಕಾಮನ್ ಇದೆ, ಇಲ್ಲೇನು ಉಳಿಯುತ್ತೆ? 3. ನೋಡಿ, ಅದೇ ಥರ ಇಲ್ಲೂ ಕೂಡ ಈಗ ಕಾಮನ್ ಫ್ಯಾಕ್ಟರನ್ನು ಬರ್ಕೊಬೇಕು. ನೋಡಿ, ಇಲ್ಲಿ ನಾನೀಗ ಸರಿಯಾಗಿ ಅಬ್ಸರ್ವ್ ಮಾಡಿ, -2 ಕಾಮನ್ ತಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ 2 ಮತ್ತು 6 ಎರಡೂ ಕೂಡ 2 ಟೇಬಲಲ್ಲೇ ಬರ್ತಿದೆ. ಸೊ ಕಾಮನ್ ಫ್ಯಾಕ್ಟರ್ ಯಾವುದಾಗುತ್ತೆ? 2 ಆಗುತ್ತೆ. ಆಮೇಲೆ ನಾನು ಮೈನಸ್ಸನ್ನು ಕೂಡ ಹೊರಗಡೆ ತಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆ ನೋಡಿ, ಇಲ್ಲಿ ಬಂದಿರುವಂತಹ ಟರ್ಮಿಂದ ಇಲ್ಲಿ ಕೂಡ ಸೇಮ್ ಬರಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಮೈನಸ್ ತಗೊಳ್ತಾ ಇದ್ದೀನಿ. ನೋಡಿ, ಈಗ ನಾವು ಮೈನಸ್ ತಗೊಂಡು ಆದಮೇಲೆ ಸಿಂಪಲ್ಲಾಗಿ ಹೇಳ್ತೀನಿ ಏನು ಮಾಡಬೇಕಂತ. ಬ್ರ್ಯಾಕೆಟಿನ ಹೊರಗಡೆ ಮೈನಸ್ ತೊಗೊಂಡ್ವಿ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಯಾವ ಸೈನ್ ಇರುತ್ತೋ ಅದರ ಅಪೋಸಿಟ್ ಸೈನ್ ಹಾಕ್ಬಿಡಿ, ಓಕೆನಾ. ಸೊ ಮಲ್ಟಿಪ್ಲೈ ಮಾಡೋಕ್ಕೆ ನಮಗೆ ಗೊತ್ತಾಗಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಮೈನಸ್ ಇತ್ತು, ಪ್ಲಸ್ ಹಾಕ್ಕೊಂಬಿಡಿ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಹಾಕ್ಕೊಂಬಿಡಿ. ಯಾವಾಗ? ಬ್ರ್ಯಾಕೆಟಿನ ಹೊರಗಡೆ ನಾವು ಮೈನಸನ್ನು ತಗೊಂಡಾಗ. ಇಲ್ಲೀಗ 2 3s 6, x - 3 x - 3 ಸೇಮ್ ಬರ್ತಿದೆಯಾ? ಓಕೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಎರಡರಲ್ಲೂ ಕೂಡ ಏನಿದೆ? x - 3 ಅನ್ನೋದು ಕಾಮನ್ ಆಗಿ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ x ಇದೆ, ಇಲ್ಲೇನು ಉಳಿತಾ ಇದೆ?
2. ನೋಡಿ ಈಗ ಇದನ್ನು ಫ್ಯಾಕ್ಟ್ರೈಸೇಷನ್ ಮಾಡಿ ಆಗಿದೆ. ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 2 ಅಂತ ಬಂದಿದೆ. ಸೊ ಇಲ್ಲಿಗೆ ನಮ್ಮ ಆನ್ಸರ್ ಎಂಡ್ ಆಗಿಲ್ಲ. ಈಗ ಇದನ್ನೇನು ಮಾಡಬೇಕು, ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ. ಯಾವುದರಿಂದ? ಎಕ್ಸ್ ಮೈನಸ್ 3ಇಂದ. ಸೊ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ನೋಡಿ ಇಲ್ಲಿ ನ್ಯೂಮರೇಟರಲ್ಲಿ ಎಕ್ಸ್ ಮೈನಸ್ 3 ಇದೆ, ಡಿನಾಮಿನೇಟರ್ಲಿ ಇದೆ. ಸೊ ಕ್ಯಾನ್ಸಲ್. ಈಕ್ವಲ್ ಟು ಆನ್ಸರ್ ಏನು ಬರುತ್ತೆ? ಎಕ್ಸ್ ಮೈನಸ್ 2. ನೆಕ್ಸ್ಟ್ ಒನ್, ಎ ಎಕ್ಸ್ ಸ್ಕ್ವೇರ್ ಮೈನಸ್ ಎ ವೈ ಸ್ಕ್ವೇರ್ ಬೈ ಎ ಎಕ್ಸ್ ಪ್ಲಸ್ ಎ ವೈ. ಏನು ಮಾಡಬೇಕು ಇದನ್ನು? ನೋಡಿ ಇಲ್ಲಿ ನಾನು ಆಗ್ತಾ ಇರೋದು ಎಲ್ಲದೂ ಕೂಡ ಪ್ರಾಬ್ಲಮ್ಸ್ ಡಿವೈಡ್ ಮಾಡಿ ಅಂತಾನೆ. ಓಕೆನಾ? ಸೊ ಡಿವೈಡ್ ಮಾಡಬೇಕು. ಮೊದಲೇನು ಮಾಡಬೇಕೀಗ? ನೋಡಿ ಫಸ್ಟ್ ಎಕ್ಸ್ಪ್ರೆಷನ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ ಎ ವೈ ಸ್ಕ್ವೇರ್ ಅಂತ ಇದೆ. ಇಲ್ಲಿ ನೋಡಿ ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಇದೆಯಾ ಅಂತ ನೋಡ್ಕೊಳ್ಳಿ ಮೊದಲು. ನೋಡಿ ಇಲ್ಲಿ ಎ ಅನ್ನೋದು ಕಾಮನ್ ಇದೆ. ಓಕೆನಾ? ಸೊ ಎಯನ್ನು ನಾವು ಕಾಮನ್ ಆಗಿ ತಗೊಳ್ತೀವಿ. ನೆಕ್ಸ್ಟಲ್ಲಿ ಇಲ್ಲೇನಿರುತ್ತೆ ಈಗ? ಎಕ್ಸ್ ಸ್ಕ್ವೇರ್. ಕಾಮನ್ ಅಂದರೆ ಏನೂ ಇಲ್ಲ, ಎರಡರಲ್ಲಿರುವಂತಹ ಟರ್ಮೇನೆ ಕಾಮನ್ ಫ್ಯಾಕ್ಟರ್. ಎಕ್ಸ್ ಸ್ಕ್ವೇರ್. ನೋಡಿ ಇಲ್ಲಿ ಈಗ ಎ ಹೊರಗಡೆ ತೊಗೊಂಡಿದ್ದೀವಿ, ವಾಯ್ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಮೈನಸ್ ವಾಯ್ ಸ್ಕ್ವೇರ್. ಇದು ಯಾವುದು? ಐಡೆಂಟಿಟಿ. ಯಾವ ಐಡೆಂಟಿಟಿ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ನೋಡಿ ಈ ರೀತಿ ನಿಮಗೆ ಆಲ್ಜಿಬ್ರಾದಲ್ಲಿ ಏನೇ ಡೌಟ್ ಇದ್ದರೂ ಕ್ಲಿಯರ್ ಆಗಬೇಕು ಅಂತಂದರೆ ನಮ್ಮ ಚಾನಲ್ನಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಸೀರೀಸ್ ಇದೆ, ಅದನ್ನು ಹೋಗಿ ನೋಡಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ನೋಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈ ಐಡೆಂಟಿಟಿನ ಯೂಸ್ ಮಾಡಬೇಕು. ಎ ಹಾಗೆ ಇರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ನೋಡಿ ಎ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇತ್ತು. ಇಲ್ಲಿ ಎ ಅಂದರೆ ಎಕ್ಸ್ ಇದೆ, ಬಿ ಅಂದರೆ ವೈ ಇದೆ. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ನೆಕ್ಸ್ಟಲ್ಲಿ ನೋಡಿ ಈಗ ಸಿಂಪ್ಲಿಫೈ ಮಾಡಿ ಆಗಿದೆ. ಬೈ ಎ ಎಕ್ಸ್ ಪ್ಲಸ್ ಎ ವೈ ಅಂತ ಇದೆ. ಈಗ ನಾವು ಇದನ್ನು ಡಿವೈಡ್ ಮಾಡಬೇಕು. ಎ ಎಕ್ಸ್ ಪ್ಲಸ್ ಎ ವೈ ಈಕ್ವಲ್ ಟು ನೋಡಿ ಇಲ್ಲಿ ನೆಕ್ಸ್ಟ್ ಈಗ ಎ ಇಂಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ, ಇಲ್ಲೂ ಕೂಡ ಎ ಕಾಮನ್ ಆಗಿ ಇದೆ. ಸೊ ಎ ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗುತ್ತೆ. ನೋಡಿ ಎ ಆದಮೇಲೆ ಇಲ್ಲಿ ಏನಿದೆ? ಎಕ್ಸ್ ಇದೆ. ಇಲ್ಲಿ ಏನು ಉಳಿತಾ ಇದೆ? ವೈ ಇದೆ. ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎ ಕ್ಯಾನ್ಸಲ್ ಆಗ್ತಾ ಇದೆ, ಆಮೇಲೆ ಎಕ್ಸ್ ಪ್ಲಸ್ ವೈ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಈಕ್ವಲ್ ಟು ಏನು ಆನ್ಸರ್ ಬರ್ತಿದೆ? ಎಕ್ಸ್ ಮೈನಸ್ ವೈ. ನೆಕ್ಸ್ಟ್ ಒನ್, ಡಿವೈಡ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಎ ಸಿ ಇಂಟು ಎಕ್ಸ್ ಪ್ಲಸ್ ಬಿ ಸಿ ಬೈ ಎಕ್ಸ್ ಪ್ಲಸ್ ಸಿ ಅಂತ ಇದೆ. ನೋಡಿ ಇಲ್ಲಿ ಈಗ ಮೊದಲು ಇಲ್ಲಿ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟನ್ನು ನಾವು ರಿಮೂವ್ ಮಾಡ್ಕೊಬೇಕು. ಎ ಎಕ್ಸ್ ಸ್ಕ್ವೇರ್ ಬ್ರ್ಯಾಕೆಟನ್ನು ರಿಮೂವ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಬಿ ಇಂಟು ಎಕ್ಸ್ ಬಿ ಎಕ್ಸ್, ನೆಕ್ಸ್ಟ್ ಪ್ಲಸ್ ಎ ಸಿ ಇಂಟು ಎಕ್ಸ್ ಎ ಸಿ ಎಕ್ಸ್ ಪ್ಲಸ್ ಬಿ ಸಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು. ನೆಕ್ಸ್ಟ್ ನೋಡಿ ಈಗ ನಾನು ಗ್ರೂಪನ್ನು ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈಗ ನಾವು ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸನ್ನು ಕಾಮನ್ ತೆಗೆದ್ರೆ ಇಲ್ಲೇನು ಬರುತ್ತೆ? ಎ ಎಕ್ಸ್ ಪ್ಲಸ್ ಬಿ ಅಂತ ಬರುತ್ತೆ. ಅದೇ ಥರ ಇಲ್ಲಿ ನಾವು ಸಿಯನ್ನು ಕಾಮನ್ ತೆಗೆದ್ರೆ, ಸಿ ಅನ್ನೋದು ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಆಗ ಇಲ್ಲೇನಿರುತ್ತೆ? ಎ ಎಕ್ಸ್ ಪ್ಲಸ್ ಬಿ. ಕರೆಕ್ಟಾ? ಸೊ ಕಾಮನ್ ಆಗಿ ತೆಗೆದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನೋಡಿ ಇಲ್ಲಿ ನೀವು ಈ ಥರ ಮಾರ್ಕ್ ಮಾಡ್ಕೊಬೇಡಿ. ಅವಾಗ ಏನು ರಿಮೈನಿಂಗ್ ಟರ್ಮನ್ನು ಬರೆಯೋದು ಈಸಿ. ಎ ಎಕ್ಸ್ ಪ್ಲಸ್ ಬಿ ನೆಕ್ಸ್ಟ್ ಈಕ್ವಲ್ ಟು, ಈಗ ನೋಡಿ ಎ ಎಕ್ಸ್ ಪ್ಲಸ್ ಬಿ ಎ ಎಕ್ಸ್ ಪ್ಲಸ್ ಬಿ ಸೇಮ್ ಬರ್ತಿದೆಯಾ? ಸೊ ಎ ಎಕ್ಸ್ ಪ್ಲಸ್ ಬಿ ಅನ್ನೋದೇ ಇಲ್ಲಿ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಕಾಮನ್ ಫ್ಯಾಕ್ಟರ್ ಆದಮೇಲೆ ಇಲ್ಲೇನಿರುತ್ತೆ? ಎಕ್ಸ್ ಇದೆ, ಇಲ್ಲಿ ಪ್ಲಸ್ ಸಿ ಇದೆ. ಓಕೆನಾ? ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡಿ ಆದಮೇಲೆ ನೋಡಿ ಇಲ್ಲಿ ಡಿವೈಡ್ ಮಾಡಬೇಕೀಗ. ಯಾವುದರಿಂದ? ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿ. ಎಕ್ಸ್ ಪ್ಲಸ್ ಸಿ ಕ್ಯಾನ್ಸಲ್ ಆಗ್ತಾ ಇದೆ. ಈಕ್ವಲ್ ಟು ಏನು ಬರ್ತಾ ಇದೆ? ಎ ಎಕ್ಸ್ ಪ್ಲಸ್ ಬಿ. ಲಾಸ್ಟ್ ಒನ್, a raised to the power 4 minus b raised to the power 4 by a minus b ಇಂದ ಡಿವೈಡ್ ಮಾಡಿ ಅಂತ ಕೊಟ್ಟಿದ್ದಾರೆ.
ನೋಡಿ ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ನಾವು ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತಾ ಅಂತ ನೋಡ್ಕೊಬೇಕು. ಸಿಂಪ್ಲಿಫೈ ಮಾಡೋಕ್ಕೆ ಬಂದಿಲ್ಲ ಅಂದರೆ ಹಾಗೇ ಕೂಡ ಡಿವೈಡ್ ಮಾಡ್ಬೋದು. ಸಿಂಪ್ಲಿಫೈಡ್ ಫಾರ್ಮಲ್ಲೇ ಇದ್ದರೆ ನೋಡ್ಕೊಬೇಕಿಲ್ಲಿ. ನೋಡಿ ಈಗ a⁴ ಇದೆ, ಇಲ್ಲಿ b⁴ ಇದೆ. ಇದನ್ನು ಇಲ್ಲಿ ಏನಿದೆ ಡಿವೈಡ್ ಮಾಡಬೇಕು. a - b ಇಂದ ಡಿವೈಡ್ ಮಾಡಿ ಅಂತ ಇದೆ. ನೋಡಿ ಇದನ್ನು ಈಗ ನಾವು ಸಿಂಪ್ಲಿಫೈ ಮಾಡೋದಾದರೆ ಹೇಗೆ ಮಾಡಬೇಕು ನೋಡಿ. ಇಲ್ಲಿ ನೋಡಿದ ತಕ್ಷಣ ನಮಗೆ a⁴ ಅಂತ ಇದೆ. ಓಕೆನಾ? ಸೊ 4ಅನ್ನು ನಾವು ಹೇಗೆ ಬರಿಬೋದು? ಸ್ಕ್ವೇರ್ ಇಂಟು a². ಕರೆಕ್ಟಾ? ಸ್ಕ್ವೇರಲ್ಲಿ ಬರಿಬೇಕಂದ್ರೆ ನಾವು ಇದನ್ನು, ಯಾಕೆಂದರೆ ನಾವು ಮಲ್ಟಿಪ್ಲಿಕೇಶನ್ ಅಂದರೆ ಹೇಗೆ ಮಾಡ್ತೀವಿ? ಪವರನ್ನು ಆ್ಯಡ್ ಮಾಡ್ತೀವಿ. 2 + 2 4 ಆಗುತ್ತೆ. ಓಕೆನಾ? ಅದೇ ಥರ b⁴ ಹೇಗೆ ಬರಿತೀವಿ? 2 × 2 ಅಂತ ಬರಿಬೋದಾ? ಈಕ್ವಲ್ ಟು b⁴. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ. a⁴ ಇಂಟು e⁴ ಇದು ಕೂಡ a⁴ ಆಗುತ್ತೆ. ಓಕೆನಾ? ಬಟ್ ನಮಗೆ ಏನು ಬೇಕು ಅಂದರೆ ಐಡೆಂಟಿಟಿನ ಯೂಸ್ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಈ ಥರ ಸ್ಕ್ವೇರ್ ಫಾರ್ಮಲ್ಲಿ ಎರಡೂ ಕೂಡ ಸೇಮ್ ಬರಬೇಕು ನಮಗೆ. ಆವಾಗಲೇ ನಾವು ಇದನ್ನು ಸ್ಕ್ವೇರ್ ಅಂತ ಹಾಕೋಕ್ಕಾಗತ್ತೆ ಅಲ್ವಾ? ನೋಡಿ ಇದನ್ನು ನಾವು ಈಗ a³ ಅಂತ ಬರೆಯೋಕ್ಕೆ ಬರುತ್ತಾ? ಬರಲ್ಲ. ಬಟ್ ಇದನ್ನು ನಾವೇಂತ ಬರಿಬೋದು? a² ಸ್ಕ್ವೇರ್. a² ಅನ್ನೋದು 2 ಟೈಮ್ಸ್ ಇದೆ. ಅದೇ ಥರ b² ಅನ್ನೋದು 2 ಟೈಮ್ಸ್ ಇದೆ ಅಂತ ಇದನ್ನು ಬರಿಬೋದು ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ. ಓಕೆನಾ? ಈಗ ನಾವು ಯಾವ ರೀತಿ ಬರ್ಕೊಂಡಿದ್ದೀವಿ? a² ಕರೆಕ್ಟಾ? a⁴ ಮೈನಸ್ ಸೈನ್ ಇದೆ, ಮೈನಸ್. ಇದನ್ನು ಹೇಗೆ ಬರ್ಕೊಂಡಿದ್ದೀವಿ? b² ಅಂತ ಬರ್ಕೊಂಡಿದ್ದೀವಿ. ನೋಡಿ ಈಗ ಇದು a² - b² ಐಡೆಂಟಿಟಿ ಥರ ಇದೆ. ಇಲ್ಲಿ a² - b² ಈಕ್ವಲ್ ಟು a + b ಇಂಟು a - b ಐಡೆಂಟಿಟಿ ಯೂಸ್ ಮಾಡ್ತೀವಿ. ಅಂದರೆ a ಏನಾಗುತ್ತೆ ಈಗ? a ಅಂದರೆ a² ಆಗುತ್ತೆ, b ಅಂದರೆ b² ಆಗುತ್ತೆ. a² ಅಂದರೆ a² b² ಅಂದರೆ b² a + b. a ಅಂದರೆ ಏನು? a². ಸೊ a² ಪ್ಲಸ್ b ಅಂದರೆ ಏನು? b². ಓಕೆನಾ? ಸೊ a ಅಂದರೆ a² ಇದೆ, b ಅಂದರೆ b² ಇದೆ. ಈಗ ಇದು a + b ಆಯಿತು. ಅದೇ ಥರ a - b ಬರೆದ್ರೆ a² a ಅಂದರೆ a² ಮೈನಸ್ b ಅಂದರೆ ಏನು? b². ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಕ್ವಲ್ ಟು ನೋಡಿ ಈಗ a² + b² ಇದನ್ನು ನಾವು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ. ಬಟ್ a² - b² ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? ಇಲ್ಲೇ ಇದೆ ಫಾರ್ಮುಲಾ, ಐಡೆಂಟಿಟಿ. a² - b² ಅಂದರೆ ಏನು? ಮತ್ತೆ ನಾವೀಗ ಇದಕ್ಕೆ ಐಡೆಂಟಿಟಿನ ಯೂಸ್ ಮಾಡ್ತಾ ಇದ್ದೀವಿ. a² - b². a ಅಂದರೆ ಏನು? ನೋಡಿ ಇಲ್ಲಿ a ಅಂದರೆ ಏನೇ ಇದೆ, b ಅಂದರೆ ಏನೇ ಇದೆ, ಇದೆ ಸೇಮ್. ಓಕೆನಾ? a² - b² ಅಂದರೆ a + b ಇಂಟು a - b. ನೋಡಿ ಇಲ್ಲಿ ಐಡೆಂಟಿಟಿನ ಯೂಸ್ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇದ್ದರೆ ಈ ಐಡೆಂಟಿಟಿ ಹಾಕೋಕೆ ಬರಲ್ಲ. ಈಗ a² - b² ಅಂದರೆ a + b ಇಂಟು a - b ಅಂತ ಬರೆದಿದ್ದೀವಿ. ಓಕೆನಾ? ನೆಕ್ಸ್ಟ್ ನೋಡಿ ಈಗ ಸಿಂಪ್ಲಿಫೈ ಆಗಿದೆ. ಈಗೇನು ಮಾಡಬೇಕಂದ್ರೆ ಇದನ್ನು ನಾವು a - b ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡೆಡ್ ಬೈ a - b. ನೋಡಿ ಈಗ a - b ಇದೆ, ಇಲ್ಲೂ ಕೂಡ a - b ಇದೆ. ನೋಡಿ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಏನಂದರೆ ನೋಡಿ ಇಲ್ಲಿ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಪ್ಲಸ್ ಇತ್ತು ಅಂತಂದರೆ ನಾವು ಇದನ್ನು ಡೈರೆಕ್ಟಾಗಿ ಡಿವೈಡ್ ಮಾಡೋಕ್ಕೆ ಬರಲ್ಲ. ಯಾವಾಗಲೂ ನಮಗೆ ಯಾವಾಗ ಡಿವೈಡ್ ಮಾಡೋಕ್ಕೆ ಬರುತ್ತೆ ಅಂದರೆ ಇಲ್ಲಿ 2 ಟರ್ಮ್ ಇದ್ದಾಗ ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಮಾತ್ರ ನಾವು ಅದನ್ನು ಡಿವೈಡ್ ಮಾಡ್ಬೋದು, ಇಲ್ಲ ಅಂದರೆ ಬರಲ್ಲ. ಈಗ a - b ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಓಕೆನಾ? ಈಕ್ವಲ್ ಟು ಏನು ಬರ್ತಿದೆ ಈಗ ಆನ್ಸರ್? a² + b² ಇಂಟು a + b. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಎಕ್ಸಾಮ್ಗೆ ಬೂಸ್ಟರ್ ಆಗಿ ಇನ್ನಷ್ಟು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.